ನಾನು ಯಾಕೆ ಕೂಲಿ ಕೆಲಸ ಮಾಡಬೇಕು? ನಾನು ಯಾಕೆ ಕೂಲಿ ಕೆಲಸ ಮಾಡಬೇಕು? ಇವಳ್ದೆ ಜಮೀನು ಐತಲ್ಲ, ಹೆಂಗೋ ಇವಳ್ದೆ ಜಮೀನಾಗೆ ನೆನೆಯತ್ತಾಗೆ ಹೆಂಗೋ ನೆಮ್ಮದಿಯಾಗಿ ಕೆಲಸ ಮಾಡಿಸ್ಕೊಂಡಿದ್ದು ಬಿಡಬೇಕು. ಸಾವುಕಾರ ಯಾವತ್ತು ಸಾವುಕಾರ ನೆನೆಯ ಕಮ್ಮಿ ಆಗಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಸಾವುಕಾರ ಅಂತಾರೆ ನೆನೆಯ ಮುರ್ವಾದಾಗಿ ಇದ್ಬಿಡ್ಬೇಕು ಅಷ್ಟೇ ನೆನೆಯ. ಈಗ ಎಲ್ಲವನ್ನು ಕರೆದ್ಬಿಟ್ಟು ಕೆಲಸ ಮಾಡಿಸ್ತೀನಿ. ಅಲ್ಲಿ ಗಂಟ ನನಗಂತೂ ನೆಮ್ಮದಿ ಇಲ್ಲ. ಆ ರೋಜುನ ಹೆಂಗನ ಮಾಡೋ ರೋಜುನ ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ನನಗೆ ಬರೋಂಗೆ ಮಾಡ್ಕೊಂಡ್ರೆ ಹೆಂಗಿರೋದು ಅಲ್ವಾ? ಆದರೆ ಅವಳು ಏನೋ ದೊಡ್ಡ ಕಿತಾಪತಿ ಮಾಡ್ಕೊಂಡು ಯಾರನ್ನೋ ಸಹಾಯಕ್ಕೆ ಇಕ್ಕೊಂಡವಳೆ. ನನಗೆ ಹೆಂಗೆ ವಾಪಸ್ ತಗೊಳ್ಳೋದು ಅಂತಲೇ ಗೊತ್ತಾಯ್ತಿಲ್ಲ ನೋಡು. ಏಯ್ ಏನ್ಲ ಕೆಲಸ ಮಾಡ್ತಿದ್ಯಾ ಅಲ್ಲಿ? ಒಸಿ ನಿಧಾನಕ್ಕೆ ಬೊಗ್ಗಿ ಕೆಲಸ ಮಾಡೋದು ಕಲಿ. ಒಳ್ಳೆ ಬಂದ್ಬಿಟ್ಟ ಕೆಲಸ ಮಾಡೋದಂದ್ರೆ ಹೆಂಗೆ ಕೆಲಸ ಮಾಡ್ತಾವ ನೋಡು. ಏಯ್ ಬಾರ್ಲಾ ಇಲ್ಲಿ, ಬಾರ್ಲಾ ನ್ಯಾಯ ಕೆಲಸ ಮಾಡಿ ಬಾರ್ಲಾ. ಅಯ್ಯೋ ಸಾವುಕತ್ತಮ್ಮರು ಹೇಳ್ದಂಗೆ ಏನಿಯ ಮಾಡ್ತಾ ಇದೀವಿ ಕೆಲಸ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ. ಏನ್ಲಾ ನನಗೆ ಆವಾಜ್ ಆಗ್ತೀಯಲ್ಲ? ನಾನು ಯಾರು ಅನ್ಕೊಬಿಟ್ಟಿದ್ಯಲ್ಲ ನೀನು? ನನ್ನ ಯಾರು ಅಂತ ಅನ್ಕೊಬಿಟ್ಟಿದ್ಯಾ? ನೋಡಿ ರಾಣಿಯಮ್ಮರು ಹೇಳೋರೆ, ನೀವು ಬಂದಿದ್ದ ತಕ್ಷಣ ತೆಂಗಿನ ಮರ ಹತ್ತಿಸ್ಬಿಟ್ಟು ತೆಂಗಿನಕಾಯಿ ಎಲ್ಲ ಕೀಳ್ಸಾಕ್ಸ್ಬಿಡು ಅಂತ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ತೆಂಗಿನ ಮರ ಹತ್ಬಿಟ್ಟು ತೆಂಗಿನಕಾಯಿ ಎಲ್ಲ ಕೀಳ್ಸಾಕ್ಬೇಕಂತೆ. ನಾನು ಏನ್ಲ ಅನ್ಕೊಂಡಿದ್ಯಾ? ನೀನು? ನಾನು ಅಂದ್ರೆ ಸುಮ್ಕೆ ಅನ್ಕೊಬಿಟ್ಟಿದ್ಯಲ್ಲ ನೀನು? ನಾನು ಅಂದ್ರೆ ಸುಮ್ಕೆ ಅನ್ಕೊಬಿಟ್ಟಿದ್ಯಾ? ನೋಡು ಸಾವುಕಾರ, ನಾನು ಸಾವುಕಾರ. ಈ ನನ್ನ ಗಂಡನ ಕೊಬ್ಬು ಮಾತ್ರ ಹಿಡಿಯಕ್ಕಿಲ್ವಲ್ಲ. ಹೆಂಗೆ ನನ್ನ ಮಗನ ಕೊಬ್ಬು ಬೀಳ್ಸೋದು? ಇಷ್ಟಾದರೂ ಬುದ್ಧಿ ಬರ್ತಿದ್ದಂಗೆ ಇನ್ನೂ ದೌಲತ್ ಮಾಡ್ಕೊಂಡು ಕುಂತವನಲ್ಲ ಇವನು. ನೆನ್ನೆಲ್ಲ ಬಾರಿಸಿದ್ದೀನಿ ಹಿಡ್ಕೊಂಡು, ಆದ್ರೂ ಅಂದರೆ ಬುದ್ಧಿ ಬರ್ತಿದ್ದಂಗೆ ಇವಾಗ ಕಯ್ಯ ಅಂದ್ಕೊಂಡು ಕುಂತವನಲ್ಲ ಇವನು. ಲೋಪರ ನನ್ನ ಮಗ ಇವನು. ಇಜುನ್ಗೆ ಮಾಡ್ಬೇಕಿರು ಏನು ಸಾವುಕಾರನ ಗೆಟಪ್ಪ ಕಂಟದಕ್ಕೆ ತಾನೇ ಸಾವುಕಾರ ಅಂತ ಬಿಲ್ಡಪ್ ಕೊಡ್ತಾ ಇರೋದು. ಮಾಡ್ತೀನಿ ರೀ ರಾಣಿ, ನಾನು ನೀನೇ ಹೇಳಲ್ಲ ಹೊಲದ ಕಡೆ ಎಲ್ಲ ಕೆಲಸ ನೋಡ್ಕಂತ ಹೇಳ್ಬಿಟ್ಟು, ಅದಕ್ಕೆ ಬಂದ್ಬಿಟ್ಟು ಹೊಲದ ಕಡೆ ಉಸಾರ ಕೆಲಸ ಪಲ್ಸೆಲ್ಲ ನೋಡ್ಕಂತ ಇವನಿ. ನಾನು ನಿನಗೆ ಕೆಲಸ ನೋಡ್ಕಂತ ಹೇಳಿಲ್ಲ, ಮೈ ಬಗ್ಸ್ಬಿಟ್ಟು ಕೆಲಸ ಮಾಡು ಅಂತ ಹೇಳಿದ್ದು. ಏನ್ ಮಾಡ್ತಾ ಇದೆಯಾ? ಕೆಲಸ ಮಾಡೋದು ಬಿಟ್ಬಿಟ್ಟು ನೀನ್ ಮಾಡ್ಸು ಅಂತ ಯಾರು ಹೇಳಿದ್ರು? ಮಾಡ್ಸಕ್ ನಾನಿದ್ದೀನಿ ತಾನೆ. ನಾನು ಹೆಂಗೋ ಕ್ಯಾಮೆ ಕೆಲಸ ಎಲ್ಲ ಮಾಡಿಸ್ತೀನಿ. ಮೈ ಬಗ್ಬಿಟ್ಟು ಒಸಿ ಕೆಲಸ ಮಾಡು. ಹಂಗೆ ನೀ ತೆಂಗಿನ ಮರದ ತೆಂಗಿನಕಾಯಿಗಳೆಲ್ಲ ಅವೆ ಎಲ್ಲನೂ ಕೀಳ್ಸಿ ಹಾಕು. ನೀನೇ ಹತ್ಬಿಟ್ಟು ಕಿತ್ತಾಕು. ಅಯ್ಯೋ ರಾಣಿ, ಇದೇನು ಹಿಂಗೆ ಹೇಳ್ತಿದ್ಯಾ? ನಾನು ಮೊದಲೇ ನೋಡ್ದ, ನನ್ನ ಬಟ್ಟೆ ನೋಡ್ದ ಹೆಂಗೈತೆ. ಇಂಥ ಬಟ್ಟೆನಾಗ ಹೊತ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಕೀಳಕ್ಕಾಯ್ತದ? ನೀನೇ ಯೋಚನೆ ಮಾಡು. ಅದೆಲ್ಲ ಆಗ್ದಿರೋ ಕೆಲಸ, ಅದೆಲ್ಲ ಹೊತ್ಬಿಟ್ಟು ಮಾಡ್ಬಿಟ್ಟು ಆಗಕ್ಕಿಲ್ಲ. ನಾನು ಸಾವುಕಾರ ಥರನೇ ಇರ್ಬೇಕಲ್ವಾ? ಇವ್ನು ಅವನಲ್ಲ, ಇವ್ನು ನೊತ್ಸು ಹೊತ್ಬಿಟ್ಟು ಹಿಡಿತಾನೆ, ಏನು ತೊಂದರೆ ಇಲ್ಲ ಅಲ್ವಾ? ಓ ಪಾಪ, ನೀವು ಈ ಬಟ್ಟೆನಾಗೆ ಇವು ಗೆಟಪ್ಪಾಗೆ ನಿಮ್ಮ ಕೈಲಿ ಹತ್ತಕ್ಕೆ ಹಾಕಿಲ್ಲ ಅಲ್ವಾ? ಆಗಕ್ಕಿಲ್ಲ. ಹೌದಾ? ಒಂದು ನಿಮಿಷ ಬನ್ನಿ ಈ ಕಡೆ. ಯಾಕೆ ಇವಾಗ ಕರಿತಿದ್ಯಾ ನನ್ನ? ಎಲ್ರು ಹಂಗೆ ಹೇಳ್ತಾರಲ್ಲ, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ನಮಗಾಗಿಯೇ. ಚಿನ್ನ ಇಷ್ಟೊತ್ತ ಕರಿತಿದ್ಯಲ್ಲ ಪಕ್ಕಕ್ಕೆ ಬಾ ಅಂತ ಹೇಳ್ಬಿಟ್ಟು, ಬಾಯಿ ಮುಚ್ಕೊಂಡು ಪಕ್ಕಕ್ಕೆ ಬರ್ರಿ ಅಂತ ಕರಿತಾ ಇವ್ನಿ. ಬರ್ರಿ. ಅಯ್ಯೋ ನನ್ನ ಹೆಂಡ್ರಿಗೆ ನನ್ನ ಮ್ಯಾಲೆ ಪಿರುತಿ ಉಕ್ಕಿ ಬತ್ತೈತೆ. ಮನೆಯಲ್ಲ ಹಿಡ್ಕೊಂಡು ಜಮ ಗಟ್ಟಿಸ್ಬಿಟ್ಲಲ್ಲ, ಅದಕ್ಕೆಲ್ಲ ಶಾನೆ ಪೀಲಾಗಿರ್ಬೇಕು. ಅದಕ್ಕೆ ನನ್ನ ಬಾ ಅಂತ ಕರಿತಾವಳೆ. ಏನೇ ಆಗಲಿ, ಹೆಂಗೋ ಸೆಟ್ಲಾಗಕ್ಕೆ ಒಳ್ಳೆ ಜಾಗ ಸಿಕ್ಬಿಟ್ಟೈತೆ ನನಗೆ. ಸದ್ಯ ಹೋಗ್ಬಿಟ್ಟು ಬರ್ತೀನಿ. ಸಾವುಕಾರಂಗೆ ಹಂಗೆ ಆಗಬೇಕು ಅಂತ ಹೇಳ್ತಿದ್ರಲ್ಲ, ಈಗ ನೋಡಿ ನಾನು ಹೆಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾಂಡ್ರು ನನ್ನ ಕೈ ಕೆಳಗಡೆ ಇಟ್ಕೊಂಡು ನೋಡ್ತಾ ಇರ್ರಿ. ಚಿನ್ನ ಹೋ ಮುದ್ದಿನ ಚಿನ್ನ. ಈ ಅಮ್ಮ ಅದೇನು ಅಂತ ಕಟ್ಕೊಬಿಟ್ಲ ಇವಯ್ಯನ. 3 ಕಾಸು ಬೆಲೆ ಬಳಕಿಲ್ಲ ಇವಯ್ಯನ ಬಾಳ್ಗಿಷ್ಟು ಬೆಂಕಿ ಹಾಕ. ಇವನ್ ಬಾಳ್ಗಿನ ನಮ್ಮ ಬಾಳೆ ಎಷ್ಟೋ ಮೇಲೂ ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ ತಿನ್ಕೊಂಡು ನೆಮ್ಮದಿಯಾಗಿ ಸುಖವಾಗನ ಇರ್ತೀವಿ. ಇವನ್ ಬಾಳು ಮಾತ್ರ ನಾವು ಬಾಳಕಿಲ್ಲ ಬಿಡು. ಇವನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಸಾವುಕಾರನಂತೆ ಸಾವುಕಾರ. ಈ ಅಮ್ಮವ್ರಿಗೇನು ಬುದ್ಧಿ ಬೇಡವೆ ಇಂಥ ದರಿದ್ರ ಮಗನ ಕಟ್ಕೊಳಕ್ಕೆ? ಅಯ್ಯೋ ಬಿಡತ್ಲಾಗೆ ಹಂಗೆ ದುಡ್ಡಿರೋ ಗೋಸಿ ಬುದ್ಧಿ ಕಮ್ಮಿ ಆಗ್ಬಿಡ್ತದೆ ಅನ್ನಿಸೋದು ಅಂದ್ಕಿತ. ಈ ಅಮ್ಮ ಬುದ್ಧಿ ಕಲಿಸ್ದಂಗೆ ಈ ಅಪ್ಪ ಕಲ್ತ್ಕೊಂಡಂಗೆ. ಈಗ ಬರ್ರಿ. ಲೇ ಇದೇನು ಹಿಂಗೆ ಮಾಡ್ಬಿಟ್ಟೆ? ಲೇ ಚಿನ್ನ, ಬ್ಯಾಡ ಕಣ್ಲೆ ಬಾಯಿ ಮುಚ್ಕೊಂಡು ಬರ್ರಿ ಅಂತ ಕರಿತಾ ಇಂತಾನೆ. ಬರ್ರಿ. ನಿಮ್ಗೆ ಪಾಪ ಆ ಡ್ರೆಸ್ಸಾಗ ಎಲ್ಲನೂ ನಿಮ್ಮ ಕೈಲಿ ಆಗಕ್ಕಿಲ್ವಲ್ಲ? ನಿಮ್ಮ ಕೈಲಿ ನಿಮ್ಮ ಕೈಲಿ ಪಾಪ ಆಗಲ್ವಲ್ಲ? ಅದಕ್ಕೆ ನನಗೆ ಆಗಲ್ಲ ತಾನೆ. ಈಗ ಈ ಬಟ್ಟೆನಾಗೆ ಸಂದಾಗಾಯ್ತದೆ. ಬರ್ರಿ ಲೇ ಬರ್ರಿ ಅನ್ನಲ್ಲ. ಸಾವುಕಾರನ ಹಿಂಗೆ ನೋಡೋದೇ ಒಂಥರ ಖುಷಿ. ನನ್ನ ಮಗನೇ ಆಗ್ಬೇಕಣ್ಣ, ನಿನಗೆ ಆಗಬೇಕು. ನನಗಿನ್ನ ಒಂಥರ ಕಿತ್ತೋದಂಗೆ ಕಾಣಿಸಿದ್ಯಾ ಕಣ್ಣ ನೀನು ಎಂಡ್ರು ಸರಿ ಬಿಡ್ಲ. ನಿನಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ನೀನು ಎಂಡ್ರು ಸರಿ. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರೋದನಂತೆ. ಸರಿಯಾಗಿ ಮಾಡೋರು ಅಮ್ಮೋರು. ಈಗ ಈ ಬಟ್ಟೆ ಸಂದ ಕಾಣಿಸ್ತದೆ ಅನ್ನಿಸ್ತದೆ ನಿಮಗೆ? ಈ ಬಟ್ಟೆನಾಗೆ ಆರಾಮಾಗಿ ತೆಂಗಿನ ಮರನೂ ಹೊತ್ಬೋದು, ನುಗ್ಗೆ ಮರನೂ ಹೊತ್ಬೋದು, ಎಲ್ಲಾ ಮರನೂ ಹೊತ್ಬೋದು. ಇನ್ನೂ ಏನಾದ್ರೂ ನಿನಗೆ ತೊಂದರೆ ಆಯ್ತದೆ ಅಂದ್ರೆ ಹೇಳಿ, ಈ ಪಂಚೆನೂ ಕಳಿಸ್ಬಿಟ್ಟು ಒಂದು ಲಂಗೋಟಿ ಹಾಕ್ಬಿಡ್ತೀನಿ. ಲಂಗೋಟಿನಾಗ ಇನ್ನೂ ಸಂದ ಕಾಣಿಸ್ತೀರಾ, ಪಟ ಅಂತ ಕೆಲಸ ಮಾಡ್ಬೋದು. ಏನ್ ತೊಂದ್ರೆನೂ ಇರಕ್ಕಿಲ್ಲ. ಈ ಬಟ್ಟೆ ನಿಂಗೆ ಕೆಲಸ ಮಾಡಕ್ ಸಂದಕ್ಕಾಯ್ತು ಇಲ್ಲ ಅಂತಂದ್ರೆ ಹೋಗಿ ಲಂಗೋಟಿ ತಗೊಬಂದ್ಬಿಟ್ಟು ಲಂಗೋಟಿನೇ ಕಟ್ಲು. ಅಮ್ಮ ಇಲ್ಲ ಇದೇ ಸಂದಕೈತೆ, ಇದ್ರಾಗೆ ಬಗ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಬೋದು ತಾನೇ? ಆರಾಮಾಗಿ ಕೆಲಸ ಮಾಡ್ಬೋದು. ಹಂಗಾದ್ರೆ ಸರಿ ಬಿಡಿ.
ನೋಡು ನಿಂಗೆ ಹೇಳ್ತಾ ಇದೀನಿ, ಮರದಾಗಿರೋ ತೆಂಗಿನಕಾಯಿ ಎಲ್ಲನೂ ನೀನು ನೋಡು ಈ ಸಾವುಕಾರನ ಹತ್ರ ನೀನು ಕೀಳಿಸ್ಬೇಕು. ಮರದಾಗಿರೋ ತೆಂಗಿನಕಾಯಿ ಅದು ಇದು ಎಲ್ಲನೂ ಏನು ಬಿಡ್ದಂಗೆ ನೀಟಾಗಿ ಕೀಳಿಸಿ ಅದು ನಂಗೆ ಎಲ್ಲನೂ ತಂದ್ಬಿಟ್ಟು ನಮ್ಮ ಒಟ್ಟಿನಾಗ ಹಾಕ್ಬೇಕು. ಅಲ್ಲಿ ಗಂಟನೂ ಹುಷಾರಾಗಿ ನೋಡ್ಕೋಬೇಕು. ನಿನಗೂ ಅಷ್ಟೇ ಹೇಳಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರಬೇಕು. ಆಯ್ತಾ ಮರೆ? ಆಯ್ತು ಸಾವುಕಾರೆ, ಬನ್ನಿ ಸಾವುಕಾರೆ. ಕೂಲಿ ಕೆಲ್ಸಕ್ಕೆ ಕಳ್ಸಿದ್ರೆ ಕೂಲಿ ದುಡ್ಡನ್ನ ಕುಡ್ಕೊಂಬಿಟ್ಟು ಬರ್ತೀರಲ್ವಾ? ಬೇಡ ಅದಕ್ಕೆ ನಮ್ಮ ಹೊಲ್ದಾಗೆ ನೀ ಕೆಲಸ ಮಾಡಿ, ಆವಾಗ ಕೂಲಿ ದುಡ್ಡಾಗ ಊಟ ಹಾಕ್ತೀನಿ. ನೀ ಬದಲಾಗಕ್ಕಿಲ್ಲ. ಆಸ್ತಿ ಎಲ್ಲ ಯಾರಿಗೋ ಬರ್ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಇದು ನನ್ನ ಆಸ್ತಿ. ಇರಂಗಿದ್ರೆ ಇರಿ, ನಿಮ್ಮ ಇಷ್ಟ. ಹೋಗಂಗಿದ್ರೆ ಹೋಗಿ. ನಾನೇನು ನಿಮ್ಮನ್ನು ಕೇಳಿ ಬಲವಂತ ಮಾಡಿ ಅದು ಇದು ಅಂತ ನಾನು ಮಾಡೋಕ್ಕಿಲ್ಲ, ಸರಿನಾ? ನಿಮ್ಮಿಷ್ಟ. ಇವಳು ಎಂಡ್ರಲ್ಲ ಎಮ್ಮಾರಿ ಇವಳು ಹೆಂಗಸ್ರಿಂದ ದೋಸ ಐತೆ ಅಂತ ಪೂರೈತರು ಹೇಳಿದ್ರೆ ಅವತ್ತು. ನಾನು ಅವತ್ತೇ ಅರ್ಥ ಮಾಡ್ಕೋಬೇಕಿತ್ತು, ಈ ಹೆಣ್ಣೈಕ್ಳು ಸರಿ ಇಲ್ಲ, ಈ ಹೆಣ್ಣೈಕ್ಳಿಂದ ಹೊಸಿ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಏನಾಗಕ್ಕಿಲ್ಲ ಅಂತ ಹೆಣ್ಣೈಕ್ಳಿಂದ ತಿರುಗ್ಬಿಟ್ಟು ನಾನು ಭಾಳ ಬದನೆಕಾಯಿ ಮಾಡ್ಕೊಬಿಟ್ಟಿದ್ದೀನಿ. ಇವಾಗಂತನೂ ಹೆಣ್ಣು ಮಕ್ಕಳಿಂದ ಗಂಡಾಂತರ ಕಾದೈತೆ ಅಂತ ಹೇಳ್ದಾಗ ಅರ್ಥ ಮಾಡ್ಕೋಬೇಕಿತ್ತು. ಅಯ್ಯೋ ಶಾರದಿನೂ ಕೈ ಕೊಟ್ಲು, ಹಂಗೇನೇ ನಾನು ಇಷ್ಟಪಡ್ತೀರ ರೋಜನೂ ಕೈ ಎತ್ಬಿಟ್ಟು ನಾಮಾಕ್ಬಿಟ್ಲು. ಈಗ ನಾನು ಎಂಡ್ರೂ ಹಂಗೇನಿ ಆಟ ಆಡಿಸ್ತಾವಳೆ. ಅಯ್ಯೋ ಶಿವನೇ ಭಗವಂತ, ಹೆಣ್ಣೈಕ್ಳಿಂದ ದೂರನೇ ಇರಬೇಕು ಅನ್ನಿಸ್ತೈತೆ. ಅಯ್ಯೋ ಸಾವುಕಾರೆ, ಮಾಜಿ ಸಾವುಕಾರೆ, ಬನ್ನಿ ಹೊಲ್ದಾಗ ಬೇಜಾನ್ ಕೆಲಸ ಐತೆ. ಬನ್ನಿ ಕೆಲಸ ಎಲ್ಲ ಮಾಡಿವ್ರಂತೆ. ಇವತ್ತು ಹಿಂಗಿದ್ದೀನಿ ಅಂತ ಹೇಳ್ಬಿಟ್ಟು ಆಡ್ಕೊಂಡು ಹೋಗ್ಬೇಡ ಕಣ್ಲಾ. ಒಂದಿನ ಬರ್ತದೆ, ತೋರಿಸ್ತೀನಿ ನಿಂಗೆ, ಸರಿಯಾಗಿ ಮಾಡ್ತೀನಿ ನಿಂಗೆ. ಪರವಾಗಿಲ್ಲ ಬನ್ನಿ ಸಾವುಕಾರೆ ಮಾಡಿ. ಅಯ್ಯ ಏಯ್, ನನಗೂ ಗೊತ್ತು ಕಣ್ಲಾ ಹೆಂಗೆ ಕೆಲಸ ಮಾಡ್ಬೇಕು ಅಂತ. ನಿನ್ನ ಹತ್ರ ಹೇಳ್ಸ್ಕೊಳ್ಳೋಂಥ ಅವಶ್ಯಕತೆ ನನಗೇನಿಲ್ವಲ್ಲ, ಮಾಡ್ತೀನಿ ನೋಡಿ. ಎಲ್ಲರೂ ಬುದ್ಧಿ ಹೇಳೋರು ಆದರೂ ಆನೆ ಕೆಡ್ಡೊಪ್ಪಿದ್ರೆ ಆಳ್ಗೊಂದು ಕೊಲ್ಲಂತೆ. ಅದೇ ಮ್ಯಾಲ್ಗಡೆ ಇದ್ರೆ ಒಬ್ಬರೂ ಕೊಲ್ಲಕ್ಕಾಗಿಲ್ಲ. ಹೆಂಗನ ಮಾಡಿ ಆ ರೋಜನ್ ಸಾಯಿಸ್ಬಿಟ್ಟಾದ್ರೂ ಪರವಾಗಿಲ್ಲ, ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ನಾನು ಈಗ ಹೋಗಿರೋ ಮುರುವಾದಿನೆಲ್ಲ ಪಡ್ಕೋಬೇಕು. ನನ್ನ ಜುಬ್ಬ ಎಲ್ಲನೂ ಕಿತ್ಕೊಂಬಿಟ್ಲು, ನನ್ನ ಚೊಯ್ಯಿನ ಸಮೇತ ಕಿತ್ಕೊಂಬಿಟ್ಲಲ್ವಾ. ಸಾವುಕಾರನ ಹೆಸ್ರಿಗೆ ಮುರುವಾದಿ ಇಲ್ದಂಗೆ ಮಾಡ್ಬಿಟ್ಲಲ್ವಾ. ಬುಡಕ್ಕಿಲ್ಲ ನಾನು. ಈ ಶಾರದಿ ಎಲ್ಲಿ ಬಿದ್ದವಳೆ? ಈ ಶಾರದಿ ತಗೋಗ್ಬಿಟ್ಟು ಏನೇನು ಕಂತ್ರಿ ಕೆಲಸ ಮಾಡಿದ್ಲು ಅಂತ ಕೇಳ್ಕೊಂಬಿಟ್ಟು ಬಂದು ಅವಳಿಗೂ ಏನೋ ಒಂಚೂರು ನೈಸು ಪೈಸು ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ರೋಜನ್ ಸಾಯಿಸ್ಬಿಟ್ಟು ಅವಳ ಜೊತೆ ಸೇರ್ಕೊಂಡು ಆರಾಮಾಗೆ ನಾಳೆ ಆಸ್ತಿ ನನ್ನ ಹೆಸ್ರಿಗೆ ಆಸ್ತಿ ಮಾಡ್ಕೊಬಿಡ್ಬೇಕು. ಮೊನ್ನೆ ಬಟ್ಟೆ ಮಾರ್ಕೊಂಬಂದು ಯಾಮರ್ಸ್ ನನ್ನ ಮಗ ಇವನೇ ಅಲ್ವೇ? ಇವನೇ ಅಂತ ಅನ್ನಿಸ್ತದೆ. ಯೋಯ್ ನಿಂತ್ಕಳೆಯ ಇಲ್ಲಿ, ನಿಂತ್ಕಳೆಯ. ಎಲ್ಲ 500 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅಂತೆಂದ ಕಿತ್ತೋಗಿರೋ ಬಟ್ಟೆನೆಲ್ಲ ಕೊಟ್ಬಿಟ್ಟು ಈಗ ನೋಡ್ರೆ ಏನು ರಾಜಾರೋತ್ಸವ ನಡ್ಕೊಂಡು ಹೋಗ್ತಿದ್ಯಾ? ಒಂದು ಕಿತ ನೋಡೋಣ 100 ಕಿತ ನೋಡ್ರೆ ನಾಪ್ ಕೈಕಂತೀನಿ ನಾನು. ನನ್ನ ಮಗನೇ ಏನೆಲ್ಲ ಮಾಡ್ಬಿಟ್ಟೆ ನೀನು? ಏನೆಲ್ಲ ಮಾಡ್ಬಿಟ್ಟೆ? ನಮಗೆ ನೀನು ನಾಮಕಕ್ಕೆ ನೋಡ್ತೀನಿಲ್ಲ, ಬಿಟ್ಬಿಡ್ತೀನಿಲ್ಲ ನಿನಗೆ. ಏಯ್ ಮುದ್ಕಿ ಕಣ್ಕಾಣಕ್ಕಿಲ್ವಾ? ನಾನು ಯಾರು ಅನ್ಕೊಂಡಿದ್ಯಾ? ಸಾವುಕಾರ ನಾನು. ಮುಚ್ಚಲ ಬಾಯಿ ತಿರ್ಬೋಕಿಂತ ಬಂದು ನಾನು ಸಾವುಕಾರ. ನೀನಿರ ಉಟ್ ನೋಡು, ಇವ್ನು ಸಾವುಕಾರನಂತೆ. ಸಾವುಕಾರನ ಬಾಳ್ಗಿಷ್ಟು ಬೆಂಕಿ ಯಾಕ? ನಮ್ಮೂರಾಗೊಬ್ಬ ಮೆರೆತಿದ ಕಂಡ ನಿನ್ನಗೆ ಸಾವುಕಾರ ಅಂತ ಹೇಳ್ಬಿಟ್ಟು ಇವತ್ತು ಬಾಲ ಕತ್ತರಿಸ್ಬಿಟ್ಟು ಎಂಟ್ರ ಮನೆಗೆ ಹೋಗಿ ಬಿದ್ದವನೆ. ಬಂದ್ಬಿಟ್ಟ ಇಲ್ಲಿ ಒಳಗೆ ಸಾವುಕಾರ ಅಂತ ಹೇಳ್ಬಿಟ್ಟು ಅವನು ನಿನ್ನಗೆ ಮೆರೆತಿದ್ದ ಶಾನೆ. ಈಗ ನೋಡಿ ಎಲ್ಲಿ ಬಿದ್ದವನೆ ಅಂತ ಹೇಳ್ಬಿಟ್ಟು ಇವಮ್ಮೇನು ನನ್ನ ಮುಂದೆ ನನ್ನೇ ಬೈಕಂತವಳೆ. ಬರುವಾದಾಗ ನಾನು 500 ರೂಪಾಯಿ ವಾಪಸ್ ಕೊಟ್ರೆ ಸರಿ, ನೀನು ಕಿತ್ತೋಗಿರೋ ಬಟ್ಟೆ ತಗೊಂಬಂದ್ಬಿಟ್ಟು ನೀನು ಮಕ್ಕು ಕೆಸಿತೀನಿ. ಅಲ್ಲಿ ಗಂಟ ಬಿಡಕ್ಕಿಲ್ಲ ನೀನ, ತಂದು ಕೊಟ್ರೆ ಸರಿ ನೀನು. ಅಯ್ಯೋ ತಾಯಿ ನಮ್ಮವ್ವ, ನಾನು ಬಟ್ಟೆ ಮಾರನಲ್ಲ ಸರಿನಾ? ನನಗೆ ಯಾಮರ್ಸ್ತೀಯಲ್ಲ, ಬಂದೇ ಇರು, ನಿನ್ನ ಬಟ್ಟೆ ತಗೊಂಡ್ಬಿಟ್ಟು ಬದ್ದೇ ಇರು. ಅಯ್ಯೋ ಸಾವುಕಾರ ಅಂತಂದ್ರೆ ಹೆಂಗೆ ಬೆಲೆ ಕೊಡೋರು? ಇವತ್ತು 4 ಪೈಸೆಗೆ ಬೆಲೆ ಇಲ್ದಿರಂಗೆ ಆಗ್ಬಿಡ್ತಲ್ಲ. ಅಯ್ಯೋ ಈ ಶಾರದಿ ಎಲ್ಲಿ ಬಿದ್ದವಳೋ ಏನೋ, ಮಂತಕನ ಹೋಗಿ ನೋಡ್ಬೇಕಿತ್ತು. ನಾನು ಸಾವುಕಾರ ಅಂತ ಯಾರು ಕಂಡೇ ಹಿಡಿಸಿಲ್ವಲ್ಲಪ್ಪ. ನೋಡಿ ಈ ಬಟ್ಟೆ ಬರೆ ನೋಡ್ಬಿಟ್ಟು ಮಕ ಎಲ್ಲ ಬೆವ್ತೋಗ್ಬಿಟ್ಟೈತಲ್ಲ, ಕೆಲಸ ಮಾಡಿ ಮೈ ಕೈ ಎಲ್ಲ ಪರ್ಚ್ಕೊಬಿಟ್ಟೈತಲ್ಲ. ಅದಕ್ಕೆ ನಾನು ಸಾವುಕಾರ ಅಂತ ಯಾರಿಗೂ ಗೊತ್ತಾಯ್ತಿಲ್ಲ. ನಯಾ ಪೈಸೆ ಬೆಲೆನೂ ಇಲ್ಲ. ಆದರೆ ಬಿಡೋಕ್ಕಿಲ್ಲ, ಆ ರೋಜನ್ ಬಿಡೋಕ್ಕಿಲ್ಲ. ನಾನು ಈ ಬಾಳಕ್ಕೆ ತಗೊಂಬಂದಲ್ಲ, ಆ ರೋಜನ್ ಬಿಡೋಕ್ಕಿಲ್ಲ. ಅವಳಿಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರ್ರಿ. ಎಣ ಈ ನನ್ನ ಮಗ ತಿರುಗಿ ಬನ್ನ. ಎಣ ಬತ್ತೀಯ ಒಂದು ಬೈಟ್ ಎಣ್ಣೆ ಹೊಡಿಯನ್ ಬತ್ತೀಯ? ಏಯ್ ನಾನು ಯಾರು ಅಂತ ಗೊತ್ತಿಲ್ಲ ನಿಂಗೆ? ಯಾರಾದ್ರೇನಣ್ಣ ಒಂದು ಬಾಟ್ಲು ಎಣ್ಣೆ ಹೊಡಿಯಕ್ಕೆ? ಯಾರಾದ್ರೇನಣ್ಣ ಬಾಣ ಒಂದು ಬಾಟ್ಲು ಎಣ್ಣೆ ಹೊಡಿಯೋಣ? ಲೋಪರ್ ನನ್ನ ಮಗನೇ, ನಿನ್ನಿಂದ ನನ್ನ ಹೆಣ್ರು ಪರ್ಕೆ ಮೆಟ್ಟು ತಗೊಂಡು ಪಟ ಅಂತ ಬಾರಿಸ್ಬಿಟ್ಟು ಮನೆ 500 ರೂಪಾಯಿ ಕೂಲಿ ಮಾಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲ ಖರ್ಚು ಮಾಡಿಸ್ಬಿಟ್ಟು ನಾಮ ಹಾಕ್ಸ್ಬಿಟ್ಟು ಕಳಿಸ್ಬಿಟ್ಟಲ್ಲ ಲೋಪರ್ ನನ್ನ ಮಗನೇ. ನನ್ನ ಹೆಣ್ರು ಪರ್ಕೆ ತಗೊಂಡು ಹೊಡೆದವಳೆ. ನೀನು ನನ್ಕಿತ ಏನ ಹಂಗೆ ಹಿಂಗೆ ಅಂತ ಬಂದೆ ಅಂದರೆ ಸುಮ್ಕಿರಕ್ಕಿಲ್ಲ, ಹೋಯ್ತಾ ಇಲ್ಲ ಸುಮ್ಕಿರನಿಯಾ? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಸುಮಾರು ಜನ ಜೊತೆ ಎಣ್ಣೆ ಹೊಡೆದಿದ್ದೀನಿ ವಾರದಾಗೆ. ನೀವು ಯಾರು ತಾಗ ಹೊಡೆಸ್ಕೊಂಡ್ರೋ ಗೊತ್ತಾಯ್ತಿಲ್ವಲ್ಲ ನನಗೆ. ಹೆಣ್ರಿಗೆ ಎದ್ರಕೊಳ್ಳೋನು ಒಬ್ಬ ಗಂಡಸ. ನಾವೆಲ್ಲ ಎದ್ರಕೊಳಕ್ಕೆ ಇಲ್ಲ, ಸುಮ್ಕೆ ಬಾಣ ಎಣ್ಣೆ ಹೊಡಿಯನ್ ಬಾಣ. ಎಣ್ಣೆ ಗಿಣ್ಣೆ ಅಂದರೆ 4 ಹಾಕೊಂಡು ತದುಕ್ಬಿಡ್ತೀನಿ ಅಷ್ಟೇ. ದರಿರನ್ ಮಗನ್ ತಗೊಂಬಂದು ನನಗಷ್ಟ ನನಗೆ ಇವನು ಬಂದ್ಬಿಟ್ಟ ಇಲ್ಲಿ. ಇವನೆಲ್ಲ ಅಂದರೆ ಇನ್ನೊಬ್ಬ